ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ವಾಕ್ಯದ ಮೂಲಕವಾಗಿಯೂ ಪ್ರಾರ್ಥನೆಯಿಂದ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಮುಂಜಾನೆಯಲ್ಲಿ ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ದೇವರ ಜೀವವುಳ್ಳ ವಾಕ್ಯಗಳನ್ನು ಮುಟ್ಟಿಸುವುದರಲ್ಲಿ ನಾನು ಆನಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವಾ? ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೋಕರಕ್ಷಕನು ನಮ್ಮ ಪ್ರಿಯ ಕರ್ತನಾಗಿರುವ ಏಸಪ್ಪನ ದಯೆ, ಕರುಣೆ, ಕೃಪೆಗಳು ನಿಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಿರಲಿ. ಈ ಮೋಕ್ಷ ಮಾರ್ಗ ಸೇವೆಗಳ ಮೂಲಕವಾಗಿ ನೀವು ಅನೇಕ ಆತ್ಮಿಕವಾದಂಥ ಉಜ್ಜೀವನದ ಕಾರ್ಯಗಳನ್ನು ಅನುಭವಿಸುತ್ತಾ ಇದ್ದೀರಿ. 24 ತಾಸು ಕೂಡ ಪ್ರಾರ್ಥನೆ ಮಾಡುವಂಥ ವೀರರು ಗುಂಪು ಆನ್ಲೈನಲ್ಲಿ ನಡೀತಾ ಇದೆ. ಈಗ 2 ದಿನಗಳಿಂದ ಬೈಬಲ್ ತರಗತಿಗಳು ಕೂಡ ಪ್ರಾರಂಭವಾಗಿದೆ. ಎಷ್ಟೋ ಜನರು ಲೈವ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ರಿ. ಈಗಲೂ SSLC ಮೇಲ್ಪಟ್ಟು ವಿದ್ಯಾಭ್ಯಾಸ ಮಾಡಬೇಕು, ಬೈಬಲ್ ಕಲಿಬೇಕು ಅನ್ನುವಂಥವರು ದಯಮಾಡಿ ನಮಗೆ ಕರೆ ಮಾಡಿರಿ. ಪ್ರತಿದಿನ ಸಂಜೆ, ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ಬೈಬಲನ್ನು ಕಲಿಸಲಿಕ್ಕೆ ನಾನು, ನನ್ನೊಟ್ಟಿಗೆ ಇನ್ನೂ 4 ಜನ ಲೆಕ್ಚರರ್ಸು ಸಿದ್ಧವಾಗಿದ್ದೇವೆ. ಮಾತ್ರವಲ್ಲದೆ ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಪ್ರಾರ್ಥನಾ ವೀರರು ಕೂಡ ಈಗ ಇದ್ದಾರೆ. ಆದಷ್ಟು ಹೆಚ್ಚು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5-6 ಗಂಟೆವರೆಗೂ ನೀವು ಮಾಡ್ಬೋದು. ಮಿಕ್ಕ ಟೈಮಲ್ಲಿ ಎಮರ್ಜೆನ್ಸಿ ಕಾಲ್ಗಳು ನೀವು ಧಾರಾಳವಾಗಿ ಮಾಡ್ಬೋದು. ಆದರೆ ಹೆಚ್ಚು ಮಾತಾಡಬೇಕು ಏನಾದರೂ ವಿಷಯಗಳಿದ್ದರೆ ಹಗಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ಮುಂಜಾನೆಯು ಸಂಜೆಯು 5:30 ಗಂಟೆಗೆ ನಿಮಗೆ ಈ ವಿಡಿಯೋಗಳು ಬರ್ತಾ ಇದ್ದೇವೆ. ಅವುಗಳನ್ನು ನೀವು ಗಮನಿಸಬೇಕು. ಸಭೆ ಸೇವೆ, ವಿಸಿಟಿಂಗು, ಎಲ್ಲಾದರೂ ಕರೆದರೆ ವಾಕ್ಯವನ್ನು ಹಂಚಲಿಕ್ಕೆ ಹೋಗುವುದು, ಇದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅದೆಲ್ಲವೂ ಕರ್ತನ ಕೃಪೆಯಿಂದ ಇನ್ನೂ ಚೆನ್ನಾಗಿ ನಡೆಯಬೇಕು. ಕರಪತ್ರಗಳನ್ನು, ಬೈಬಲ್ಗಳನ್ನು ಕೂಡ ನಾವು ವಿತರಿಸಲಿಕ್ಕಿದ್ದೇವೆ. ನಿಮ್ಮಲ್ಲಿ ಅಗತ್ಯವಿರುವಂಥವುಗಳು ನಮ್ಮನಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿ ನಾನು ನಿಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಸೇವೆಗೆ ನಿಮ್ಮ ಪ್ರಾರ್ಥನೆ ಅತ್ಯಗತ್ಯ. ಕರ್ನಾಟಕದ ಉಜ್ಜೀವನ ನಮ್ಮ ಧ್ಯೇಯ. ಕನ್ನಡಿಗರಿಗೆ ಆದ್ಯತೆ ಕೊಟ್ಟು ಅವರನ್ನು ಬೆಳೆಸಬೇಕೆಂಬುದು ನಮ್ಮ ಆಸೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಪ್ರಿಯ ದೇವಜನರೇ, ನಿನ್ನೆ ನಾನು ಮಾಡಿದಂಥ ವಿಡಿಯೋಗೆ ನಿಮ್ಮಲ್ಲಿ ಅನೇಕರು ಕಮೆಂಟ್ ಮಾಡಿ ದಯಮಾಡಿ ಇದರ ಮುಂದುವರಿಕೆ ಭಾಗ ಬೇಕು, ಈ 2ನೇ ಪಾರ್ಟನ್ನು ನೀವು ಮಾಡಿ ಅಂತ ಕೇಳ್ಕೊಂಡಿದ್ದೀರಿ. ಅದರ ನಿಮಿತ್ತವಾಗಿ ಈ ದಿನ ನಾನು ಆ ವಾಕ್ಯಗಳನ್ನು ಮುಂದುವರಿಸಲಿಕ್ಕಿದ್ದೇನೆ. ದೇವರು ನಿಮ್ಮ ಸಂಗಡ ಮಾತನಾಡಲಿ. ಯಾಕೆಂದರೆ ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳು ಅಲ್ಲ. ನೀವು, ನಾನು ಆತನ ಮಕ್ಕಳಾಗಿರುವುದರಿಂದ ನಾವು ಆಶಾಭಂಗ ಪಡಬಾರದು ಎಂದು ದೇವರು ಆಶಿಸುತ್ತಾನೆ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ ಅದರ 25ನೇ ಕೀರ್ತನೆ 1 ಮತ್ತು 2ನೇ ವಚನ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವೃಥಾ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನರೇ, ಇದು ದಾವೀದನು ಮಾಡಿದಂಥ ಪ್ರಾರ್ಥನೆ, ದೇವರ ಬಳಿಯಲ್ಲಿ ಮಾಡುತ್ತಿರುವ ಬಿನ್ನಹ. ಆತನ ಬಿನ್ನಹ ಈ ರೀತಿಯಾಗಿ ಇದೆ. ದೇವರೇ ಒಂದು ಹೇಳುತ್ತಾ ಇದ್ದಾನೆ, ನನಗೆ ಆಶಾಭಂಗ ಪಡಿಸಬೇಡ. 2ನೇದಾಗಿ ಹೇಳ್ತಾ ಇದ್ದಾರೆ, ವೃಥಾ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಕೊನೆಯಲ್ಲಿರುವ ಪದವನ್ನು ಮತ್ತೊಂದು ಸಾರಿ ನಾನು ಓದ್ತೇನೆ. ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಶಾಭಂಗವಾಗಬಾರದು. ಹಲ್ಲೆಲೂಯಾ. ನಿನ್ನೆಯ ದಿನದಲ್ಲಿ ನಾವು ಧ್ಯಾನ ಮಾಡಿಕೊಂಡ ವಿಚಾರಗಳು, ದೇವರ ಮೇಲೆ ಭರವಸೆ ಇಟ್ಟ ನಿಮಿತ್ತವಾಗಿ ಎಷ್ಟೋ ಜನರನ್ನು ತಲೆ ಎತ್ತುವಂತೆ ಮಾಡಿದ ದೇವರು ಶತ್ರುಗಳ ಮುಂದೆಯೂ ಅವರ ತಲೆ ಎತ್ತಿ
ದ್ರೋಹಿಗಳು, ವಿರೋಧಿಗಳು, ಶತ್ರುಗಳು ಅವರ ಬಾಲಗಳನ್ನು ಮುಡಿಚಿಕೊಳ್ಳುವಂತೆ ಮಾಡಿದಂಥ ಇಸ್ರಾಯೇಲ್ ದೇವರು. ಹಲ್ಲೆಲೂಯ. ಇಸ್ರಾಯೇಲ್ ದೇವರು ಎಂದು ಹೇಳಿದ ತಕ್ಷಣ ಒಂದು ಶಕ್ತಿ, ಒಂದು ಪ್ರಸನ್ನತೆ, ಒಂದು ಧೈರ್ಯ ಬರುತ್ತದೆ. ಯಾಕೆ? ನಿಮ್ಮಲ್ಲಿ ಅನೇಕರಿಗೆ ಗೊತ್ತು, ಶತ್ರುಗಳು ಸುತ್ತುವರೆದಿದ್ದರೂ ಕೂಡ ಸಿಂಹದಂತೆ ಸೆಂಟ್ರಲ್ಲಿದ್ದು ಜಯವನ್ನು ಸಾಧಿಸುತ್ತಿರುವ ಈಗಿನ ಇಸ್ರಾಯೇಲ್ ದೇಶ. ಅನೇಕ ವಿರೋಧಿಗಳು, ಪ್ರಪಂಚದ ದೇಶಗಳು ಎದುರು ಹಾಕಿಕೊಂಡರೂ ಕೂಡ ಭಯಪಡದೆ ಒಂದು ಸಣ್ಣ ದೇಶ, ಸಣ್ಣ ನಮ್ಮ ಭಾರತದಲ್ಲಿ ಒಂದು ರಾಜ್ಯದಷ್ಟು ಇಲ್ಲದೆ ಇರುವಂಥ ದೇಶ ಅವರೆಲ್ಲರನ್ನು ಎದುರಿಸ್ತದೆ. ಕಾರಣ ಏನು ಗೊತ್ತಾ? ಕಾರಣ ಅದರ ಪರಿಪಾಲಕನು, ಅದರ ದೇವರು, ಇಸ್ರಾಯೇಲ್ ನಂಬಿದ ಕರ್ತನ ಬಲ ಅದಾಗಿದೆ. ಪ್ರಾರಂಭದಿಂದ ಹಿಡಿದು ಕೂಡ ಐಗುಪ್ತ ದೇಶದಿಂದ ಹಿಡಿದು ಈಗಿನವರೆಗೂ ಇನ್ನು ಮುಂದೆಯೂ ಕೂಡ ದೇವರು ವಾಗ್ದಾನ ಮಾಡಿ, ನನ್ನ ದೇಶ, ನನ್ನ ಜನರು, ನನ್ನವರು, ನನ್ನ ಮಕ್ಕಳು, ಅವರಿಗೇನಾದರೂ ಆದರೆ ನಾನು ಸಹಿಸುವುದಿಲ್ಲ ಎಂದು ಹೇಳುವ ದೇವರು. ಕಳೆದ ದಿನದಲ್ಲಿ ನಾವು ಧ್ಯಾನ ಮಾಡಿಕೊಂಡೆವು. ದಮಸ್ಕದ ವಿಶ್ವಾಸಿಗಳನ್ನು ದೇವರು ಅವರನ್ನು ಮುಟ್ಟಿದರೆ ನನ್ನ ಕಣ್ಣುಗುಡ್ಡೆಯನ್ನು ಮುಟ್ಟಿದ ಹಾಗೆ ಎಂದು ಹೇಳಿದ ದೇವರು. ಇವತ್ತು ನಿಮ್ಮ ಕುರಿತು, ನನ್ನ ಕುರಿತು ದೇವರು ಮೊನ್ನೆ ಹೇಳಿದ್ದೇನೆ, ನೀವು ನಾನು ಆತನ ಮಕ್ಕಳಾದರೆ ನಮ್ಮ ಪೂರ್ಣ ಜವಾಬ್ದಾರಿ ಆತನದಾಗಿರುತ್ತದೆ. ಹಾಗಾದರೆ ಯಾರನ್ನು ದೇವರು ಆಶಾಭಂಗ ಪಡಿಸುವುದಿಲ್ಲ ಎಂಬುದಾಗಿ ನೀವು ಆಲೋಚನೆಯನ್ನು ಮಾಡುವುದಾದರೆ ಈ ವಾಕ್ಯದಲ್ಲಿ 2 ವಿಚಾರ ಹೇಳುತ್ತಾ ಇದೆ. ಒಂದು, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ನಾನು ಮನಸ್ಸಿಟ್ಟಿದ್ದೇನಯ್ಯ, ನಾನು ನಿನ್ನನ್ನು ನಂಬಿದ್ದೇನಯ್ಯ. ಮೂರನೇದು, ನಾನು ನಿನ್ನನ್ನು ನಿರೀಕ್ಷಿಸಿದ್ದೇನಯ್ಯ. ಈ 3 ಪದಗಳು ಒಂದೊಂದು ಪ್ರಸಂಗಕ್ಕೆ, ಒಂದೊಂದು ದಿನಕ್ಕೆ ಎಷ್ಟೋ ಟಾಪಿಕ್ಗಳನ್ನು ಮಾತನಾಡಬಹುದು. 1 ಮನಸ್ಸಿಡುವುದು, 2 ನಂಬುವುದು, 3 ಭರವಸೆ ಇಡುವಂಥದ್ದು ಇಲ್ಲ ನಿರೀಕ್ಷಿಸುವಂಥದ್ದು. ಇವರಿಗೆ ಎಂದಿಗೂ ಆಶಾಭಂಗವಾಗಬಾರದು. ಹೌದಾ? ಅದರ ಅರ್ಥ ನಮಗೆ ಯಾವ ರೋಗಾನೂ ಆಗಬಾರ್ದು, ಯಾವ ಸಾಲಗಳು ಆಗಬಾರ್ದು, ನಮ್ಮನ್ನು ನಂಬಿದವರು, ನಮ್ಮ ಜೊತೆಯಲ್ಲಿರುವವರು ನಮಗೆ ವಿರೋಧ ಮಾಡಬಾರ್ದು. ಹಾಗಾದರೆ ಇದು ನಡೀಲಿಕ್ಕೆ ಸಾಧ್ಯನಾ? ಇಲ್ಲ. ನಮಗೆ ಅನೇಕ ಸಾರಿ ಸೈತಾನ್ನೇ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಅಲ್ವಾ? ಯೇಸು ಸ್ವಾಮಿಗೆ ಹೇಳಿದ ಮಾತು, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಧುಮುಕು. ಆಗ ಯೇಸು ಸ್ವಾಮಿ, ಹೌದು ನನ್ನ ದೇವರು ಹಿಡ್ಕೊಳ್ತಾರೆ ಅಂತ ನಂಬಿದ್ದಾನೆ, ನಿಜಾನೇ. ಆದರೆ ಸೈತಾನನ ಮಾತಿಗೆ ವಿಧೇಯರಾದರೆ ಅಲ್ಲಿ ಆತನ ವಿಶ್ವಾಸ ಕುಗ್ಗಿದ ಹಾಗೆ. ಅನೇಕ ಸಂದರ್ಭಗಳಲ್ಲಿ ಸೈತಾನನು ನಿಮಗೂ ನನಗೂ ಕೂಡ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನೀನು ದೇವರ ಮಗಳಲ್ವಾ, ನೀನು ದೇವರ ಮಗನಲ್ವಾ. ಹಾಗಾದರೆ ಈಗ ಯಾಕಾಯಿತು? ಯಾಕೆ ನಿನ್ನ ಮನೆಯಲ್ಲಿ ಸಮಾಧಾನನೇ ಇಲ್ಲ? ಯಾಕೆ ನೀನು ಕೈ ಹಾಕಿದ ಯಾವ ಕಾರ್ಯನೂ ಸಫಲ ಆಗ್ತಾ ಇಲ್ಲ? ಯಾಕೆ ನಿನ್ನನ್ನು ನೋಡಿದ್ರೆ ಎಲ್ರಿಗೂ ದ್ವೇಷ? ಯಾಕೆ ನೀನಂದರೆ ದೇವರಿಗೆ ಪ್ರೀತಿನೇ ಇಲ್ಲ? ಯಾಕೆ ಪ್ರತಿ ವಿಷಯದಲ್ಲಿ ನಿನಗೇ ನೋವು? ಹೀಗೆ ಪ್ರತಿ ಕೃತ್ಯಗಳನ್ನು ಸೈತಾನನು ನಮಗೆ ಎಬ್ಬಿಸಿ ನಿಲ್ಲಿಸುವಾಗ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಾನು ಯೇಸುವಿನ ಮಗಳು, ನಾನು ಯೇಸುವಿನ ಮಗನು. ಎಂದಿಗೂ ನನ್ನ ದೇವರು ನನ್ನ ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ. ಶೋಧನೆ ಬರಬಹುದು, ಪರೀಕ್ಷೆಗಳು ಬರಬಹುದು, ಸೋಲುಗಳು ಬರಬಹುದು, ಸಮಸ್ಯೆಗಳು ಬರಬಹುದು. ಆದರೆ ಆತನು ನಮ್ಮನ್ನು ವೈರಿಗಳ ಮುಂದೆ ಮುಕ್ತಾಯ ಮಾಡುವುದಿಲ್ಲ, ಪ್ರಾರಂಭ ಮಾಡುತ್ತಾರೆ. ಹಲ್ಲೆಲೂಯ. ಇವತ್ತು ದೇವರಿಗೆ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ ದೇವರು ಆರಂಭಿಸಿದ ಕಾರ್ಯವನ್ನು ಆತನು ಮುಗಿಸದೇ ಬಿಡುವುದಿಲ್ಲ. ಆತನು ಮುಗಿಸದೇ ಬಿಡುವುದಿಲ್ಲ. ಆತನು ಪ್ರಾರಂಭಿಸುವವನು, ಮುಕ್ತಾಯ ಮಾಡುವವನು. ಪ್ರೀತಿಯ ದೇವಜನರೇ, ಇನ್ನು ಮುಂದಿನ ವಾಕ್ಯಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಕೇಳಿರಿ. ಈ ಭಾಗದಲ್ಲಿ 3 ಪದಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಅಪ್ಪ, ನಾನು ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ಅಪ್ಪ, ನಾನು ನಿನ್ನನ್ನು ನಂಬಿದ್ದೇನೆ. ಅಪ್ಪ, ನಾನು ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಎಂದಿಗೂ
ಆಶಾಭಂಗವಾಗಬಾರದು. ಹಲ್ಲೆಲೂಯಾ. ಪ್ರಿಯ ಬೈಬಲಲ್ಲಿ ಅನೇಕ ಜನರು ಯೇಸುವನ್ನೇ ಅಂದರೆ ದೇವರನ್ನೇ ಆಳವಾಗಿ ನಂಬಿದ್ದರೂ ಕೂಡ ಅವರ ಜೀವಿತದಲ್ಲಿ ಹೋರಾಟ ಎಂಬುದು ಅವರಿಗೆ ಬಂದಿತ್ತು, ಶೋಧನೆ ಎಂಬುದು ಬಂದಿತ್ತು. ದಿನಕ್ಕೆ 3 ಪ್ರಾರ್ಥನೆ ಮಾಡುತ್ತಿದ್ದಂಥ ದಾನಿಯೇಲನ ಜೀವಿತದಲ್ಲಿ ಕೂಡ ಹೋರಾಟ ಬಂತು. ದಿನಕ್ಕೆ 3 ಕ್ರಮ ತಪ್ಪದೆ ಪ್ರಾರ್ಥಿಸುತ್ತಿದ್ದಂಥ ದಾನಿಯೇಲನ ಜೀವಿತದಲ್ಲಿ ಕೂಡ ಶೋಧನೆ ಎಂಬುದು ಬಂತು. ಆದರೆ ಆ ಶೋಧನೆಗೆ ಹೆದರಲಿಲ್ಲ. ಯಥಾ ಪ್ರಕಾರ ತಾನು ಮಾಡುತ್ತಿರುವ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಈ ದಿನ ಬೆಂಕಿಯಲ್ಲಾದರೂ ಹಾಕಲಿ, ನೀರಲ್ಲಾದರೂ ಹಾಕಲಿ, ಕ್ರೂರ ಮೃಗಗಳ ಮುಂದೆಯಾದರೂ ಹಾಕಲಿ, ನನ್ನನ್ನು ಎಲ್ಲೇ ಇಟ್ಟರೂ ನನ್ನ ದೇವರು ಅಲ್ಲೇ ಇರುವನು. ನದಿಗಳನ್ನು ದಾಟುವಾಗಲೂ ನಾನು ಮುಳುಗೋದಿಲ್ಲ ಅಲ್ವಾ? ಸಮುದ್ರಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ಶತ್ರುಗಳ ಮುಂದೆ ಹೋದಾಗಲೂ ನನ್ನನ್ನು ಅವರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕ್ರೂರ ಮೃಗಗಳ ಮಧ್ಯದಲ್ಲಿ ಹೋದಂಥ ದಾನಿಯೇಲನ ಸಂಗಡ ದೇವರು ಇದ್ದನು. ಜಲರಾಶಿಗಳನ್ನು ಹಾದು ಹೋದಂಥ ತನ್ನ ಮಕ್ಕಳೊಟ್ಟಿಗೆ ದೇವರು ಇದ್ದನು. ಶತ್ರುಗಳು ಮುತ್ತಿದಾಗ ದೇವರು ಅವರ ಸಂಗಡ ಇದ್ದನು. ತನ್ನ ಭಕ್ತರನ್ನು ಸೆರೆಮನೆಗಳಲ್ಲಿಟ್ಟಾಗಲೂ ದೇವರು ಅವರನ್ನು ಮುಟ್ಟಿ ಅವರ ಜೊತೆಯಲ್ಲಿದ್ದನು. ಇವತ್ತು ಅದೇ ದೇವರು ನಿಮ್ಮ ಸಂಗಡಲು ಇದ್ದಾರೆ. ಎಂದಿಗೂ ಕೊನೆಯಲ್ಲಿ ಅಪಮಾನ ಹೊಂದುವಂಥ ರೀತಿಯಲ್ಲಿ ಮಾಡೋದಿಲ್ಲ. ನಾವೇ ದೇವರನ್ನು ಬೇಕಂತ ಬಿಟ್ಟಿದ್ದರೂ, ಪಾಪ ಮಾಡಿದ್ದರೂ, ವಿರೋಧ ಮಾಡಿದ್ದರೂ, ಗುಣಗುಟ್ಟಿದ್ದರೂ, ಅವಿಧೇಯತೆ ತೋರಿಸಿದ್ದರೂ ಒಂದು ಸಾರಿ ಅಪ್ಪ ನನಗೆ ಬಲ ಕೊಡು ದೇವರೇ, ಈ ಒಂದು ಸಾರಿ ನನಗೆ ಶಕ್ತಿ ಕೊಡು ದೇವರೇ, ಈ ಒಂದು ಸಾರಿ ನಿನ್ನ ಮಹಿಮೆಯನ್ನು ನಾನು ನೋಡಬೇಕು ದೇವರೇ ಎಂದು ನೀವು ಕೇಳುವುದಾದರೆ ಕರ್ತನು ಕೊಡುತ್ತಾನೆ. ಸಂಸೋನನು ದೇವರಿಂದ ಅಭಿಷಕ್ತನು. ಆದರೆ ಅವನು ಒಂದು ಹೆಣ್ಣಿನ ಆಶೆಯಿಂದ, ಹೆಣ್ಣಿನ ಸುಖಕ್ಕೋಸ್ಕರವಾಗಿ ಅವನು ತನ್ನಲ್ಲಿದ್ದಂಥ ಅಪಾರವಾದ ಶಕ್ತಿಯನ್ನು, ರಹಸ್ಯಗಳನ್ನು ಬಿಚ್ಚಿಟ್ಟನು. ಅದರ ನಿಮಿತ್ತ ಅವನ ಜೀವಿತವು ಘೋರಾಂಧಕಾರವಾಗಿ ಬಿಡಿತು, ಅಂಧಕಾರ ತುಂಬಿಕೊಡಿತು. ಆದರೂ ಅವನು ದೇವರೇ, ನಾನು ಪಾಪಿನೇ ಅಪ್ಪ, ತಪ್ಪು ಮಾಡಿದ್ದೇನೆ, ನನಗೆ ಯೋಗ್ಯತೆ ಇಲ್ಲ, ಆದರೂ ಒಂದೇ ಒಂದು ಸಾರಿ ನಿನ್ನ ಮಹಿಮೆಯನ್ನು ನಾನು ತೋರಿಸಬೇಕು ಎಂದಾಗ ದೇವರು ಅವರೆಲ್ಲರೂ ಅವನನ್ನು ಭಂಗಪಡಿಸಿ, ಅವಮಾನಪಡಿಸಿ, ಆಶಾಭಂಗಪಡಿಸಿ ಓಹೋ ಬಲಸ್ತನೆಂದು ಹೇಳ್ತಾ ಇದ್ರು. ನಿನ್ನ ಕೈಯಲ್ಲಿ ಏನೋ ಮಾಡೋಕ್ಕಾಗ್ತಾ ಇದೆಯಾ ಅಂದರೆ ಇವತ್ತು ಹಿಂಗಿದ್ದೀಯ ನೀನು, ನಿನಗೇನು ಕೊಡೋಕ್ಕಾಗಲ್ಲ, ಸಾಲ ತೀರ್ಸೋಕ್ಕಾಗಲ್ಲ, ಜಾಬ್ ಮಾಡೋಕ್ಕಾಗಲ್ಲ, ನಿನ್ನ ಶರೀರ ಸ್ಪಂದಿಸ್ತಾ ಇಲ್ಲ, ನಿನ್ನ ಮನೆ ನೋಡು, ನಿನ್ನ ಕುಟುಂಬದ ಪರಿಸ್ಥಿತಿ ನೋಡು, ನಿನ್ನ ಹೆಂಡತಿಯನ್ನು ನೋಡು, ನಿನ್ನ ಮಕ್ಕಳನ್ನು ನೋಡು, ನಿನ್ನ ಮುಖ ನೋಡು, ನಿನ್ನ ಜೀವಿತ ನೋಡು ಅಂತ ನಿಮ್ಮನ್ನು ಹೀಯಾಳಿಸಬಹುದು. ದೇವಜನರೇ, ದೇವರು ಆ ರೀತಿಯಾಗಿ ನಿಮ್ಮನ್ನಲ್ಲೇ ತಳ್ಳಿ ಬಿಡುವ ದೇವರಲ್ಲ. ಒಂದು ಸಾರಿ ಅಪ್ಪ ಇಗೋ ನನ್ನ ಕೈ, ನನ್ನನ್ನು ಮೇಲಕ್ಕೆತ್ತು ಎಂದು ನೀವು ದೇವರಿಗೆ ನಿಮ್ಮ ಕರವನ್ನು ತೋರಿಸುವುದಾದರೆ ಆತನು ಮುಳುಗಿ ಹೋಗುತ್ತಿರುವ ನಿಮ್ಮನ್ನು ಎತ್ತಲಿಕ್ಕೆ ಶಕ್ತನು. ರೋಗದಲ್ಲಿ ಬಿದ್ದು 38 ವರ್ಷಗಳಾಗಿದ್ದರೂ ನಿಮ್ಮನ್ನು ಎತ್ತಲಿಕ್ಕೆ ಶಕ್ತನು. ನೀವು ಎಲ್ಲೋ ಒಂದು ಶತ್ರು ದೇಶಗಳಲ್ಲಿ ಬಿದ್ದು ಬಿಡುಗಡೆ ಇಲ್ಲದೆ ನೀವು ನೋವು ಪಡುತ್ತಿದ್ದರೂ ನಿಮ್ಮನ್ನು ಎತ್ತಲಿಕ್ಕೆ ಶಕ್ತನು. ನಿನ್ನ ಕೈ ತೋರಿಸಿ, ಓ ಸ್ವಾಮಿ ನನ್ನನ್ನು ಮೇಲಕ್ಕೆತ್ತು ಎಂದು ನೀವು ಕೇಳಿದರೆ ನಿಮ್ಮ ಆಶೆ ಭಂಗವಾಗುತ್ತಿದ್ದರೂ ಆತನು ಎಂದಿಗೂ ನಿಮ್ಮನ್ನು ಆಶಾಭಂಗಪಡಿಸದೆ ನಿಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ಮಾತ್ರ ನೀವು ಮರೆತು ಹೋಗಬೇಡಿ. ಯಾಕೆಂದರೆ ನೀವು ನಾನು ಆತನ ಮಕ್ಕಳಾಗಿದ್ದೇ ಆದರೆ ಪೂರ್ಣ ಜವಾಬ್ದಾರಿ ಆತನದೇ. ಎಷ್ಟೋ ಜನ ತಂದೆ ತಾಯಿಗಳು, ಮೊನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ತಾಯಿ ರೋಡಲ್ಲಿ ನಡೆದು ಹೋಗುತ್ತಿರುತ್ತಾಳೆ. ನಡೆದು ಹೋಗುತ್ತಿರುವಾಗ ಆಕೆ ಏನೋ ಎಡವಿ ಕೆಳಕ್ಕೆ ಬೀಳ್ತಾಳೆ. ಬೀಳುವಾಗಲೂ ಕೂಡ ಮಗುವನ್ನು ಮೇಲಕ್ಕೆ ಎತ್ತಿ ತಾನು ಕೆಳಕ್ಕೆ ಬೀಳುತ್ತಾಳೆ. ಆ ಟೈಮಲ್ಲಿ ಆಕೆಗೆ ಮೂರ್ಛೆ ರೋಗ ಬಂದು ಅಲ್ಲೇ ಆಕೆ ಪ್ಯಾರಲಿಸಿಸ್ ಆಗುವಾಗಲೂ ಆ ಮಗುವನ್ನು ಮಾತ್ರ ಆಕೆ ಕೆಳಕ್ಕೆ ಬೀಳಿಸಲಿಲ್ಲ. ತಾಯಿಯ ಪ್ರೀತಿ, ತಾನು ಬಿದ್ದರೂ ತನಗೇನಾದರೂ ಕೂಡ
ನನ್ನ ಮಗುವಿಗೇನಾಗಬಾರದು ಎಂದು ಅಂದುಕೊಳ್ಳುವವರು. ತಂದೆ ನೀರಿನ ಒಳಗಡೆ ನಡೆದಾಗಲೂ ಮಗುವನ್ನು ಭುಜದ ಮೇಲೆ ಎತ್ತುಕೊಂಡು ತಲೆಯ ಮೇಲೆ ಎತ್ತುಕೊಂಡು ಮಗುವು ಸುರಕ್ಷಿತವಾಗಿದೆಯಲ್ಲ ಎಂದು ಸಂತೋಷ ಪಡುವಂಥದ್ದನ್ನು ನಾವು ನೋಡುತ್ತೇವೆ. ನಾಯಿಗಳು ಬರಲಿ, ನೈರಿಗಳು ಬರಲಿ, ಸಿಂಹ ಕರಡಿಗಳು ಬರಲಿ, ತನ್ನ ಮಗುವನ್ನು ಕಾಪಾಡುವುದಕ್ಕೋಸ್ಕರ ಪ್ರಾಣವನ್ನೇ ಕೊಡುವಂಥ ತಂದೆ ತಾಯಿಗಳನ್ನು ನಾವು ನೋಡುತ್ತೇವೆ. ಬಿಸಿಲೆನ್ನದೆ, ಮಳೆಯೆನ್ನದೆ, ಕಷ್ಟವೆನ್ನದೆ, ಸಮಸ್ಯೆಯೆನ್ನದೆ ತನ್ನ ಮಕ್ಕಳನ್ನು ಕಾಪಾಡುವಂತಿದ್ದಾರೆ. ಇವರೆಲ್ಲರೂ ಇಷ್ಟೊಂದು ತ್ಯಾಗಪೂರ್ವಕವಾಗಿ ತನ್ನ ಮಕ್ಕಳಿಗಾಗಿ ನನ್ನ ಮಗು, ನನ್ನ ಮಗಳು ಅಂತ ಹೇಳಿ ಅವರು ಕಾಪಾಡುವಾಗ ಪರಲೋಕದ ದೇವರು ನಿಮ್ಮನ್ನು ಕಾಯುವುದಿಲ್ಲವೇ? ನಿಮ್ಮನ್ನು ಆಶಾಭಂಗ ಪಡಿಸುವುದಕ್ಕೆ ಬಿಟ್ಟು ಬಿಡುತ್ತಾನೆಯೇ? ಆದರೆ ನಾವು ಏನು ಮಾಡಿರಲ್ಲ, ಆತನನ್ನು ನಂಬಿರೋದಿಲ್ಲ, ಆತನಲ್ಲಿ ಮನಸ್ಸಿಟ್ಟಿರೋದಿಲ್ಲ, ಆತನನ್ನು ನಿರೀಕ್ಷಿಸಿರೋದಿಲ್ಲ, ಆತನನ್ನು ಪ್ರಾರ್ಥಿಸಿರೋದಿಲ್ಲ, ಆತನಿಗೆ ಅನುಕೂಲಕರವಾಗಿ ನಡೆದಿರುವುದಿಲ್ಲ. ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆದಿರುತ್ತೇವೆ, ಜೀವಿಸಿರುತ್ತೇವೆ. ಆಗ ನಾವು ದುಷ್ಟನ ಮಕ್ಕಳೇ ಹೊರತು ದೇವರ ಮಕ್ಕಳಲ್ಲ. ದೇವರು ಸೈತಾನನು ಹುಟ್ಟಿಸಿದ, ದುಷ್ಟನು ಹುಟ್ಟಿಸಿದ ಅನುಮಾನಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹೆಂಡತಿಯ ಮೇಲೆ ಅನುಮಾನ, ಗಂಡನ ಮೇಲೆ ಅನುಮಾನ, ಮಕ್ಕಳ ಮೇಲೆ ಅನುಮಾನ ಪಡುವಂಥ ಅನುಮಾನವೆಂಬ ಭೂತವನ್ನು ಇಟ್ಟುಕೊಂಡಿರುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಗಂಡನ ಕಷ್ಟಾರ್ಜಿತವನ್ನು ಅರಿಯದೆ ಹಣವನ್ನು ಪೋಲು ಮಾಡುವಂಥ ಸ್ತ್ರೀಯಾಗಿರ್ತೀರಾ. ಮಕ್ಕಳನ್ನು ಬೆಳೆಸುವ ವಿಧಾನ ತಿಳಿಯದೆ ಇಷ್ಟಾನುಸಾರವಾಗಿ ನಾವು ಜೀವಿಸ್ತಾ ಇರ್ತೇವೆ. ಆ ಕಾರಣಗಳ ನಿಮಿತ್ತ ನಮಗೆ ಅವಮಾನವಾಗುತ್ತದೆ ಹೊರತು ನಾವು ನಿಜವಾಗಿ ದೇವರ ಮಕ್ಕಳಾಗಿದ್ದರೆ ನಮ್ಮನ್ನು ದೇವರು ಅವಮಾನಕ್ಕೆ ಈಡು ಮಾಡುವುದಿಲ್ಲ. ನಮ್ಮನ್ನು ಅವಮಾನಕ್ಕೆ ಈಡು ಮಾಡುವುದಿಲ್ಲ. ವಾಕ್ಯದಲ್ಲಿ ಹೇಳಿದ ಅದೇ ವಾಕ್ಯವಾಗಿದೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ವಾಕ್ಯ ಕೀರ್ತನೆ 22:5ನೇ ವಾಕ್ಯ ಹೇಳುತ್ತದೆ, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರೂ ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಈ ಪದಗಳನ್ನು ನೋಡ್ರಿ, 5 ಪದಗಳನ್ನು ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ನಿರೀಕ್ಷೆ, ನಂಬಿಕೆ, ಮನಸ್ಸಿಡುವುದು, ವಿಶ್ವಾಸವಿಡುವಂಥದ್ದು, ಪ್ರಾರ್ಥಿಸುವುದು. ಈ ಪದಗಳು ನೋಡುವಾಗ ಇಂಥವರಿಗೆ ಆಶಾಭಂಗವಾಗುವುದಿಲ್ಲ. ಇಲ್ಲಿ ಕೂಡ ವಾಕ್ಯ ಹೇಳುತ್ತದೆ, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು. ಇಸ್ರಾಯೇಲ್ಯರು ಮೊರೆಯಿಟ್ಟಾಗ ದೇವರು ಮೋಶೆಯನ್ನು ಏರ್ಪಡಿಸಿ ಕಳಿಸಿದನು. ಮೋಶೆಯ ನಂತರ ದೇವರು ಯೆಹೋಶುವನನ್ನು ಕಳುಹಿಸಿದನು. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿ ದೇವರು ತಾನೇ ಮಾನವಧಾರಿಯಾಗಿ ಬಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದನು. ಓ ಕರ್ತನಿಗೆ ಸ್ತೋತ್ರ. ನಿಮ್ಮನ್ನು, ನನ್ನನ್ನು ಅದೇ ರೀತಿಯಲ್ಲಿ ತಂದೆ ತಾಯಿಗಿಂತ ಹೆಚ್ಚಾದ ಪ್ರೀತಿಯಿಂದ ನಾವು ಸೈತಾನನ ಮುಂದೆ ನಗಪಾಟ್ಲಾಗಬಾರದೆಂದು ನಮ್ಮನ್ನು ಆತನು ಬಿಡಿಸಿದ್ದಾನೆ. ನೀವು ಮೊರೆಯಿಟ್ಟು ವಿಮುಕ್ತರಾದಿರಿ, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ ಎಂದು ಹೇಳುತ್ತಾ ಇದೆ. ವೃತ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಆಗಬಾರ್ದು. ಆಗುವುದಿಲ್ಲ. ಎಂದಿಗೂ ನಮಗೆ ಅವಮಾನ ಆಗುವುದಿಲ್ಲ. ನಾವು ಮಾಡಬೇಕಾದ ಕೃತ್ಯಗಳನ್ನು ಮಾಡಿದರೆ ಆತನು ನಮ್ಮನ್ನು ಎಂದಿಗೂ ಆಶಾಭಂಗಪಡಿಸುವುದಿಲ್ಲ. ಕೆಲವರು ನಮ್ಮನ್ನು ನೋಡಿ ನಗಬಹುದು, ದೇವರು ಯೇಸು ಅಂತ ಇವರಿಗೆ ಏನು ಮಾಡ್ತಾರೆ ಅಂತ. ನಕ್ಕವರ ಮುಂದೆಯೇ ನಲಿಯುವಂತೆ ಮಾಡುವ ದೇವರು ನಮ್ಮ ದೇವರು. ನಿಮ್ಮನ್ನು ನಲಿದಾಡುವಂತೆ ಮಾಡುತ್ತದೆ. ಅಳುತ್ತಾ ಬಿತ್ತುವವನು ಆಡುತ್ತಾ ಕೊಯ್ಯುವನೆಂದ ಹಾಗೆ ನೀವು ಇವತ್ತು ಮಾಡುವಂಥ ಒಳ್ಳೆಯ ಕೃತ್ಯಗಳು, ಕಾದಿರುವಿಕೆಯು, ಮಾಡುವ ಪ್ರಾರ್ಥನೆಗಳು, ನಂಬಿರುವ ವಿಶ್ವಾಸಗಳು ವ್ಯರ್ಥವಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಳ ಗ್ರಂಥದಲ್ಲಿ 31:1ನೇ ವಾಕ್ಯದಲ್ಲಿ, ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ, ನನಗೆ ಎಂದಿಗೂ ಆಶಾಭಂಗಪಡಿಸಬೇಡ, ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ಇಲ್ಲಿ ಇನ್ನೊಂದು ಪದ ಇದೆ, ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ ಅಂದರೆ ಅದರ ಅರ್ಥ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. ನೀನೇ ನನ್ನ ಆಶ್ರಯವು, ನೀನೇ ನನ್ನ ದುರ್ಗವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ಸಮಸ್ತವು. ಅಪ್ಪ, ಮಳೆ ಗಾಳಿ ಬಂದಾಗ ಒಂದು ದೃಢವಾದ ಕಟ್ಟಡವನ್ನು ನಾವು ಆರಿಸಿಕೊಳ್ಳುವಂತೆ ನಿಮಗೆ ಹೋರಾಟಗಳು, ಪ್ರಯಾಸಗಳು, ಸಮಸ್ಯೆಗಳು ಬಂದಾಗ ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುತ್ತಿದ್ದೀರಾ. ಅವಮಾನವಾದಾಗ,
ನಿಮ್ಮ ಆಸೆಗಳು ನಿರಾಸೆಗಳಾದಾಗ, ಸೋಲುಗಳು ಬಂದಾಗ, ಕಣ್ಣೀರುಗಳು ಬಂದಾಗ, ಕೈ ಬಿಡಲ್ಪಟ್ಟಾಗ ಯಾರನ್ನು ಆಶ್ರಯಿಸಿಕೊಳ್ಳುತ್ತಿದ್ದೀರಿ? ಹೇಗೆ ಆಶ್ರಯಿಸಿಕೊಳ್ಳುತ್ತಿದ್ದೀರಿ? ಕರ್ತನನ್ನು ಆಶ್ರಯಿಸಿಕೊಳ್ಳುತ್ತಿದ್ದೀರಾ? ಓ ಕರ್ತನಿಗೆ ವಂದನೆ. ಇವತ್ತು ದೇವರ ವಾಕ್ಯ ನಿಮಗೆ ಹೇಳ್ತಾ ಇದೆ, ನನ್ನ ದೇವರೇ ಎಂದಿಗೂ ಆಶಾಭಂಗ ಪಡಿಸಬೇಡಪ್ಪ. ಇದು ನಿಮ್ಮ ನನ್ನ ಪ್ರಾರ್ಥನೆಯಾಗಿರಲಿ. ನನ್ನನ್ನೆಂದಿಗೂ ಎಂದಿಗೂ ಅನ್ನೋ ಪದ ಇರಲಿ. ಯಾವತ್ತೂ ನನ್ನನ್ನು ಆಶಾಭಂಗ ಪಡಿಸಬೇಡಪ್ಪ. ಇವತ್ತು ಹೇಳ್ಬೋದು, ಆಲ್ರೆಡಿ ಆಶಾಭಂಗ ಆಗಿಬಿಟ್ಟಿದೆಯಲ್ಲಪ್ಪ. ನೋ, ಇದು ಮುಕ್ತಾಯ ಅಲ್ಲ ಸಹೋದರಿ, ಮುಕ್ತಾಯ ಅಲ್ಲ. ಕೆಲವರು ಹೇಳ್ಬೋದು ಮುಗಿದೋಯ್ತು. ಓ, ಮನುಷ್ಯರ ದೃಷ್ಟಿಯಲ್ಲಿ ಮುಗಿದೋಯ್ತು, ಆದರೆ ದೇವರ ದೃಷ್ಟಿಯಲ್ಲಿ ಮುಗಿದಿಲ್ಲ. ದೇವರ ದೃಷ್ಟಿಯಲ್ಲಿ ಮುಗಿದಿಲ್ಲ, ಮುಗಿಯೋದು ಇಲ್ಲ. ಯಾಕೆಂದರೆ ಮುಗಿದು ಹೋದದ್ದನ್ನು, ಮರಣಿಸಿ ಬಿದ್ದದ್ದನ್ನು ಎಲ್ಲವನ್ನು ಮತ್ತೆ ಜೀವಂತಗೊಳಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನಿಂದ ಎಲ್ಲವೂ ಸಾಧ್ಯ. ಕೀರ್ತನೆ 71:1 ಕರ್ತನೇ, ಯೆಹೋವನೇ, ನಿನ್ನ ಮೊರೆ ಹೊಕ್ಕಿದ್ದೇನೆ, ಎಂದಿಗೂ ಆಶಾಭಂಗ ಪಡಿಸಬೇಡ. ಬೇಕಾದಷ್ಟು ಪದಗಳು ಈ ಪದಗಳಿದೆ, ಆದರೆ ಆ ಪದಗಳಲ್ಲಿ ಆಶಾಭಂಗ ಪಡಿಸಬೇಡ ಅನ್ನೋದಿದ್ರೂ ಕೂಡ ಯಾವಾಗ ದೇವರು ಆಶಾಭಂಗ ಪಡಿಸುವುದಿಲ್ಲ ಅದು ಮಾತ್ರ ನೀವು ಗಮನಿಸಬೇಕು. ನಿರೀಕ್ಷಿಸಿದಾಗ, ಮನಸ್ಸಿಟ್ಟಾಗ, ಭರವಸೆ ಇಟ್ಟಾಗ, ನಂಬಿದಾಗ, ಮೊರೆ ಹೊಕ್ಕಿದಾಗ, ಪ್ರಾರ್ಥಿಸಿದಾಗ 6 ಪದಗಳಾಯಿತು ಅಲ್ವಾ? ಇಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ. ದೇವರಿಗೆ ಸ್ತೋತ್ರ. ಮಾತ್ರವಲ್ಲದೆ ಕೀರ್ತನೆಗಳು 119 6ನೇ ವಾಕ್ಯವನ್ನು ನೀವು ಓದುವಾಗ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವವನಾದರೆ ಆಶಾಭಂಗ ಪಡೆನು. ಕೀರ್ತನೆಗಾರನು ಹೇಳ್ತಾನೆ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವುದಾದರೆ. ನೋಡಿದ್ರೆ ಇನ್ನೊಂದು ಪದ, 7ನೇ ಪದ ಬರ್ತಾ ಇದೆ, ಆಜ್ಞೆಗಳನ್ನು ಲಕ್ಷಿಸುವವನು ಆಶಾಭಂಗ ಪಡುವುದಿಲ್ಲ. 7 ರೀತಿ ಆಯಿತು. ಅರ್ಥ ಇದೆಯಲ್ಲ? ವಾಕ್ಯದಲ್ಲಿ ಇರೋದೇ ನಾನು ಹೇಳ್ತಾ ಇರುವಂಥದ್ದು. ಯಾರು ಖಂಡಿತವಾಗಿ ದೇವರನ್ನು ಮೊರೆ ಹೊಕ್ಕಿದ್ದಾರೋ, ನಂಬಿದ್ದಾರೋ, ನಿರೀಕ್ಷೆ ಇಟ್ಟಿದ್ದಾರೋ, ಮೊರೆ ಇಟ್ಟಿದ್ದಾರೋ, ಪ್ರಾರ್ಥಿಸಿದ್ದಾರೋ, ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದಾರೋ, ಇವರಿಗೆ ಆಶಾಭಂಗವಾಗುವುದಿಲ್ಲ. ಇಲ್ಲೊಂದು ಪ್ರಶ್ನೆ ಕೆಲವ್ರಿಗೆ ಬರ್ಬೋದು, ಅಷ್ಟೇ ಎಲ್ಲ ಮಾಡಬೇಕಾ, ಇಲ್ಲ ಇದೊಂದು ಮಾಡಿದರೆ ಸಾಕ? ನಿಯತ್ತಿನಿಂದ ಒಂದಾದರೂ ನಾವು ಕೈಕೊಂಡು ನಡೆದರೆ, ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ ದೇವರೇ, ನಿನ್ನನ್ನು ನಂಬಿದ್ದೇನೆ ದೇವರೇ, ನಿನ್ನನ್ನು ಪ್ರಾರ್ಥಿಸಿದ್ದೇನೆ ದೇವರೇ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದೇನೆ, ನಿನ್ನನ್ನು ನಿರೀಕ್ಷಿಸಿದ್ದೇನೆ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ಈ ಪದಗಳನ್ನು ನಾವು ಹೇಳಿ ಅದರಂತೆ ನಡೆದುಕೊಂಡ್ರೆ ದೇವರು ನನ್ನನ್ನು ಆಶಾಭಂಗಪಡಿಸುವುದಿಲ್ಲ. ಹನ್ನಳು ಪೆನ್ನಿನಳ ಮುಂದೆ ಆಶಾಭಂಗ ಪಟ್ಟಳು. ಪೆನ್ನಿನಳು ಈಕನ್ನು ಆಡ್ಕೊಂಡ್ಳು. ಓಹೋ, ಹೆಂಡತಿ ಅಂತೆ, ಹೆಂಡತಿ ಬಂಜೆ, ಮಕ್ಕಳೇ ಆಗಿಲ್ಲ ಅಂತ ಹೇಳಿ ಆ ಹನ್ನಳನ್ನು ದುಃಖಪಡಿಸಿದಳು. ಆದರೆ ಹನ್ನಳ ಕತೆ ಮುಗಿದಿಲ್ಲ. ಕತೆ ಮುಗಿದಿಲ್ಲ. ಹೌದು, ತನ್ನ ಆಸೆ ಒಂದು ಗರ್ಭಫಲ ಬೇಕು, ಒಂದು ಮಗು ಬೇಕು ಎಂದು ಆಸೆ ಪಟ್ಟಳು. ಆದರೆ ಪೆನ್ನಿನಳು ಅದನ್ನು ಏನು ಮಾಡಿದ್ಲು? ಅಲಕ್ಷ್ಯ ಮಾಡಿ, ಅವಮಾನಪಡಿಸಿ, ಆಶಾಭಂಗಪಡಿಸಿದಳು. ಅದು ಮುಕ್ತಾಯದ ಆಶಾಭಂಗವಲ್ಲ. ಆದರೆ ಮಗಳು ಬಹಳ ದುಃಖಪಟ್ಟು, ದೇವರೇ, ನನ್ನ ಆಶೆಯನ್ನು ಭಂಗಪಡಿಸಬೇಡಯ್ಯ, ನನ್ನನ್ನು ಆಶಾಭಂಗಪಡಿಸಬೇಡ, ಗರ್ಭಫಲ ಕೊಡಯ್ಯ ಎಂದು ಕೇಳಿದಾಗ, ಕಣ್ಣೀರಿನಿಂದ ಆಕೆ ಆಲಯದಲ್ಲಿ ಪ್ರಾರ್ಥನೆಯಲ್ಲಿ ಇರುವಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಆಲಿಸಿ, ಮಗಳೇ, ನೀನು ಖಂಡಿತ ಬರೋ ವರ್ಷ ಈ ಟೈಮ್ಗೆ ನಿನ್ನ ಆಶೆಯೆಲ್ಲ ಭಂಗವಾಗಿರುವುದೆಲ್ಲ ದ್ರೋಹಿಗಳ ಮುಂದೆ, ವಿರೋಧಿಗಳ ಮುಂದೆ, ಶತ್ರುವಿನ ಮುಂದೆ, ನಿನ್ನ ಆಶಾಭಂಗಪಡಿಸಿದವರ ಮುಂದೆ ನಿನ್ನ ತಲೆ ಎತ್ತಲ್ಪಡುವುದು ಎಂದು ಹೇಳಿದರು. 1 ವರ್ಷ ಟೈಮ್ ಕೊಡಮ್ಮ. ಅದೇ ರೀತಿಯಲ್ಲಿ ಆಕೆ ಆಗಲೇ ದುಃಖವನ್ನೆಲ್ಲ ಬಿಟ್ಟು ನನ್ನ ದೇವರು ನನ್ನ ಮೊರೆಯನ್ನು ಆಲಿಸಿದ್ದಾರೆ, ನಾನಿನ್ಯಾಕೆ ದುಃಖ ಪಡಬೇಕು ಎಂದು ಹೇಳಿ ಆಕೆಯು ನಿಶ್ಚಿಂತಳಾಗಿ ಮನೆಗೆ ಹೋದಳು. ಇವತ್ತು ವಾಕ್ಯವನ್ನು ಕೇಳಿಬಿಟ್ಟು ಅದೇ ನಂಬಿಕೆಯಿಂದ ಹೋಗಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ? ನನ್ನ ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ಅಪ್ಪ ನನಗೆ ಮದುವೆ ಆಗಬೇಕು ದೇವರೇ, ನನಗೆ ಜಾಬ್ ಸಿಗಬೇಕಪ್ಪ, ನನಗೆ ಪ್ರಮೋಷನ್ ಬರಬೇಕಪ್ಪ, ನಾನು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಕಿರಿಕಿರಿಗಳು ತಪ್ಪಬೇಕಪ್ಪ, ಮೇಲಧಿಕಾರಿಗಳಿಂದ ಇರುವಂಥ ಟಾರ್ಚರ್ ತಪ್ಪಬೇಕಪ್ಪ,
ಟಾರ್ಗೆಟ್ಗಳನ್ನು ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕೆಲಸದಲ್ಲಿ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಸಂಬಳ ತುಂಬ ಕಡಿಮೆ ಸ್ವಾಮಿ, ಕೆಲಸಕ್ಕೆ ಹೋಗೋಕ್ಕೆ ಅವಕಾಶವೇ ಇಲ್ಲ ದೇವರೇ, ಮನೆಯವರು ನನ್ನನ್ನು ಅರ್ಥ ಮಾಡ್ಕೊಳ್ತಾನೇ ಇಲ್ಲ ದೇವರ, ಕುಟುಂಬದಲ್ಲಿ ತುಂಬ ಕಿರಿಕಿರಿಗಳಪ್ಪ, ಅನುಮಾನಗಳಪ್ಪ, ವೇದನೆಗಳಪ್ಪ. ನಿಮ್ಮ ಸಮಸ್ಯೆ ಏನೇ ಆಗಿರಲಿ ಕರ್ತನ ಮುಂದೆ ನೀವು ನಾನು ಅನ್ನಳ ಹಾಗೆ ಕಣ್ಣೀರಿಟ್ಟು ನೀವು ಪ್ರಾರ್ಥಿಸುವುದಾದರೆ ನಿಮ್ಮನ್ನು ದೇವರು ಮತ್ತೆ ಪೆನ್ನಿನ್ನಳ ಮುಂದೆ ಅನ್ನಳ ತಲೆ ಎತ್ತಲ್ಪಟ್ಟಂತೆ ಪೆನ್ನಿನ್ನಳ ದುಃಖಪಡಿಸಿದರೂ ಕೂಡ ಅನ್ನಳು ಬೇಸರ ಮಾಡಿಕೊಳ್ಳಲಿಲ್ಲ. ಇವತ್ತು ನೀವು ಬೇಸರ ಮಾಡಿಕೊಳ್ತಾ ಇದ್ದೀರಾ. ನಿಮ್ಮ ಪರೀಕ್ಷೆಗಳು, ಶೋಧನೆಗಳು, ಕಷ್ಟಗಳು ನಿಮ್ಮನ್ನು ಕುಗ್ಗಿಸಿವೆಯಾ? ಎಷ್ಟೇ ವಿರೋಧದ ಕೃತ್ಯಗಳು ಬಂದರೂ ನನ್ನ ದೇವರಿದ್ದಾರೆ, ನನ್ನ ದೇವರು ಅತ್ಯುನ್ನತವಾದ ಕೃತ್ಯಗಳನ್ನು ನನಗಾಗಿ ಮಾಡುತ್ತಾರೆ. ಆತನು ಮಾಡುತ್ತಾನೆ ದೇವಜನವೇ, ಆತನು ಮಾಡುತ್ತಾನೆ. ನಿಮ್ಮ ಲೈಫಲ್ಲಿ ಮಾಡಲಿಕ್ಕೆ ಅಶಕ್ತನಲ್ಲ, ಆತನು ಅಶಕ್ತನಲ್ಲ. ಧೈರ್ಯವಾಗಿರಿ. ನಿಮ್ಮ ದೇವರು ವಾಕ್ಯ ಹೇಳುತ್ತದೆ, ಮೊದಲ ಕೀರ್ತನೆ, ಶತ್ರುಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುತ್ತೇನೆ. 23ನೇ ಕೀರ್ತನೆಯಲ್ಲಿ ಕೂಡ ಅದೇ ಹೇಳುತ್ತದೆ, ನಿನ್ನ ಶತ್ರುಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುವನು, ನಿನ್ನ ತಲೆಗೆ ಎಣ್ಣೆಯನ್ನು ಹಚ್ಚುವೆನು. ಓ ದೇವರಿಗೆ ವಂದನೆ, ಸ್ತೋತ್ರ. ನಿಮ್ಮನ್ನು ಶತ್ರುಗಳ ಮುಂದೆ, ವೈರಿಗಳ ಮುಂದೆ ನಮ್ಮನ್ನು ತಲೆ ಎತ್ತುವಂತೆ ಮಾಡಲಿಕ್ಕೆ ಶಕ್ತನು. ಇವತ್ತು ನಮ್ಮ ಶತ್ರುಗಳು ಯಾರೋ ಸಣ್ಣ ನರಪ್ರಾಣಿಗಳಲ್ಲ, ಓ ಅಂಧಕಾರ ಶಕ್ತಿಗಳು, ಲೋಕ ಅಧಿಪತಿಯಾಗಿರುವಂಥವನು. ಆದರೆ ನಮ್ಮಲ್ಲಿರುವ ಆತನು ಬಲಸ್ಥನು, ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ನಾವು ಆಜ್ಞೆಗಳನ್ನು ಲಕ್ಷಿಸುವುದಾದರೆ ಆಶಾಭಂಗ ಪಡುವುದಿಲ್ಲ ಎಂದು ಹೇಳುತ್ತಾ ಇದೆ. ಅದರಂತೆ ಕೀರ್ತನೆ 119ರಲ್ಲಿ 31ನೇ ವಾಕ್ಯ ಹೇಳುತ್ತಾ ಇದೆ, ನಾನು ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡಿದ್ದೇನೆ, ಯೆಹೋವನೇ ನನಗೆ ಆಶಾಭಂಗ ಪಡಿಸಬೇಡ. ಆಜ್ಞೆಗಳು, ಕಟ್ಟಳೆಗಳು, ನಾವು ನೋಡುತ್ತಾ ಇರುವಂಥದ್ದು ಮಾತು ಸೇಮೆ. ಆದರೆ ಕೀರ್ತನೆಗಾರನು ಮತ್ತೆ ಹೇಳ್ತಾನೆ, ಯಾವಾಗ ನಾನು ನಿನ್ನ ಕಟ್ಟಳೆಗಳನ್ನು ನಾನು ಕೈಕೊಳ್ಳುತ್ತೇನೋ, ಅಪ್ಪಿಕೊಳ್ಳುತ್ತೇನೋ, ನನಗೆ ಆಶಾಭಂಗ ಪಡಿಸಬೇಡಪ್ಪ ಅಂತ. ನೋಡಿ, 7 ಕಾರ್ಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ, 7 ಪದಗಳನ್ನು. ನಮ್ಮನ್ನು ಅಂಥ ಸಂದರ್ಭಗಳಲ್ಲಿ ನಾವು ಮನಸ್ಸಿಟ್ಟಿದ್ದರೆ, ನಂಬಿದ್ದರೆ, ವಿಶ್ವಾಸವಿಟ್ಟಿದ್ದರೆ, ಭರವಸೆ ಇಟ್ಟಿದ್ದರೆ, ಪ್ರಾರ್ಥಿಸಿದ್ದರೆ, ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ನಾವು ಕಟ್ಟಳೆಗಳನ್ನು ಕೈಕೊಂಡು ನಡೆದರೆ ಆತನು ನಮಗೆ ಆಶಾಭಂಗ ಪಡಿಸುವುದಿಲ್ಲ. ಆತನು ನಮ್ಮನ್ನು ಆಶಾಭಂಗ ಪಡಿಸುವುದಿಲ್ಲ. ದೇವರಿಗೆ ವಂದನೆ. 119ನೇ ಕೀರ್ತನೆಯಲ್ಲಿ 80ನೇ ವಾಕ್ಯ, ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ. ಯಾವಾಗ ನಾನು ನಿನ್ನ ನಿಬಂಧನೆಗಳು, 3 ಪದಗಳು ಇಲ್ಲಿ ಹೇಳ್ತಾ ಇದೆ, ಆಜ್ಞೆಗಳು, ಕಟ್ಟಳೆಗಳು, ನಿಬಂಧನೆಗಳು. ಈ ಪದಗಳು ಹೇಳ್ತಾ ಇದೆ ನೋಡಿ, ಇವುಗಳಲ್ಲಿ ನಾನು ಮನಸ್ಸಿಟ್ಟಾಗ ಆಶಾಭಂಗಕ್ಕೆ ಕಾರಣನೇ ಇಲ್ಲಪ್ಪ. ಈ 3 ನಾನು ಒಂದರಲ್ಲೇ ಸೇರಿಸ್ತೀನಿ, ಕಟ್ಟಳೆಗಳು, ನಿಯಮಗಳು, ಆಜ್ಞೆಗಳು. ಅದರರ್ಥ 7 ಪದಗಳನ್ನು ನಾವು ಇದನ್ನು 3 ಸೇರಿಸಿದ್ರೂ ಕೂಡ 7 ಪದಗಳಾಯಿತು. ಅದನ್ನು ಮಾಡುವುದಾದರೆ ನಾವೆಂದಿಗೂ ಆಶಾಭಂಗವಾಗುವುದಿಲ್ಲ. ಈ 7 ಮಾಡಿದರೆ ಎಂದಿಗೂ ನಿನಗೆ ಆಶಾಭಂಗವಾಗುವುದಿಲ್ಲ. ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯದ 4ನೇ ವಚನದಲ್ಲಿ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಅಷ್ಟೇ, ಸಿಂಪಲ್. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಓ ದೇವಜನವೇ, ಇವತ್ತು ವಾಕ್ಯದ ಮೇಲೆ ಭರವಸೆ ಇದೆಯಾ? ದೇವರ ಮೇಲೆ ನಂಬಿಕೆ ಇದೆಯಾ? ಕರ್ತನ ಮೇಲೆ ನೀವು ಮನಸ್ಸಿಟ್ಟಿದ್ದೀರಾ? ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಾ? ಆತನ ಆಜ್ಞೆಗಳನ್ನು, ಕಟ್ಟಳೆಗಳನ್ನು, ನಿಯಮಗಳನ್ನು ಕೈಕೊಂಡು ನಡೀಲಿಕ್ಕೆ ಮನಸ್ಸಿದೆಯಾ? ಭರವಸೆ ಇದೆಯಾ? ಆತನನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆಯಾ? ಕರ್ತನು ನಿಮ್ಮ ಅಗತ್ಯಗಳನ್ನು ನೋಡಿ ನಿಮ್ಮನ್ನು, ನನ್ನನ್ನು ನಡೆಸ್ತಾ ಇದ್ದಾನೆ. ಹೆದರಬೇಡ, ಈ 7 ಕಾರ್ಯಗಳನ್ನು ಮಾಡು, ಎಂದಿಗೂ ಅವಮಾನವಾಗುವುದಿಲ್ಲ. ಪ್ರಾರ್ಥನೆ ಮಾಡೋಣ. ಸರ್ವಲೋಕಾಧಿಪತಿಯಾಗಿರುವಂಥ ಆತನೇ, ನಿನಗೆ ಸ್ತೋತ್ರ. ಈ ದಿನ, ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನೀವು ಕೊನೆಗೆ ಹೇಳಿದಂಥ ಮಾತು, ಹೆದರಬೇಡ, ಈ 7 ನೀನು ಮಾಡು, ನಿನಗೆ ಅವಮಾನವಾಗುವುದಿಲ್ಲ, ಆಶಾಭಂಗವಾಗುವುದಿಲ್ಲ ಎಂದು ಹೇಳುತ್ತಾ ಇದ್ದೀರಲ್ಲಪ್ಪ. ಹೌದಪ್ಪ, ನಿನ್ನಲ್ಲಿ ಮನಸ್ಸಿಟ್ಟು, ನಿನ್ನನ್ನು ನಿರೀಕ್ಷಿಸಿ, ನಿನ್ನಲ್ಲಿ ಭರವಸೆ ಇಟ್ಟು, ನಿನ್ನನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡಿ, ನಿನ್ನ ಆ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಕೈಕೊಂಡು ನಿನ್ನನ್ನು ಅನುಸರಿಸಿ ನಡೆಯುವುದಾದರೆ, ಓ ದೇವರೇ, ನಿನಗೆ ಸ್ತೋತ್ರ. ನೀನೆಂದಿಗೂ ನಮ್ಮನ್ನು
ಆಶಾಭಂಗಪಡಿಸುವುದಿಲ್ಲ. ಬದಲಾಗಿ ನೀವು ನಮ್ಮ ಅಗತ್ಯಗಳನ್ನು ಪೂರೈಸುವಂಥ ದೇವಾದಿದೇವನಾಗಿದ್ದೀರಿ. ಇವತ್ತು ಸೇವಕರಾಗಿರುವಂಥ ನಾವು ಮಾಡುವ ಪ್ರತಿ ಪ್ರಯತ್ನದಲ್ಲಿ, ಮಾಡುವಂಥ ಪ್ರತಿ ಕೃತ್ಯದಲ್ಲಿ ನಿನ್ನ ಕೃಪೆಯನ್ನು ಎದುರು ನೋಡುತ್ತಾ ಇದ್ದೇವೆ. ದೇವರೇ, ಈ ದಿನ ಈ ವಾಕ್ಯವನ್ನು ಇದುವರೆಗೂ ಆಲಿಸಿ ತನ್ನ ಮಕ್ಕಳ ವಿಷಯವಾಗಿ, ಮನೆಯವರ ವಿಷಯವಾಗಿ, ಬಿಸ್ನೆಸ್ನ ಕುರಿತಾಗಿ, ಆತ್ಮಿಕ ಕಾರ್ಯದ ಕುರಿತಾಗಿ ಅವರ ಪ್ರಾರ್ಥನೆಗಳಲ್ಲಿರುವಾಗ ದಾನಿಯೇಲನಂತೆ ಸ್ವಾಮಿ ದೇವರೇ, ಅವರು ಪ್ರಾರ್ಥನಾ ವೀರರಾಗಿದ್ದರೂ ಶೋಧನೆ ಅವರ ಮೇಲೆ ಬರಬಹುದು. ಕ್ರೂರ ಮೃಗಗಳ ಮಧ್ಯದಲ್ಲಿದ್ದರೂ, ಕ್ರೂರ ಶತ್ರುಗಳ ಮಧ್ಯದಲ್ಲಿದ್ದರೂ, ನಮ್ಮ ವಿರೋಧಿಗಳ ಮಧ್ಯದಲ್ಲಿದ್ದರೂ ಭಯಪಡಬೇಡ, ಹೆದರಬೇಡ, ನಿನಗೆಂದಿಗೂ ಆಶಾಭಂಗವಾಗುವುದಿಲ್ಲ ಎಂದು ಹೇಳುವ ದೇವರು ನೀನು. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಆದುದರಿಂದ ಈ ಪ್ರಿಯ ದೇವ ಜನರನ್ನು ಕರ್ತನೆ ದೇವರೇ, ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸಿ, ಬಲಪಡಿಸಿ, ಇವರ ಅವಮಾನವನ್ನೆಲ್ಲ ಸನ್ಮಾನವನ್ನಾಗಿ ಮಾರ್ಪಡಿಸಿ, ನಿನ್ನ ನಾಮ ಮಹತ್ವವನ್ನು ಅವರಿಗೆ ತೋರಿಸಿಕೊಡಬೇಕೆಂಬುದಾಗಿ ಅಪ್ಪ ವಾಕ್ಯಗಳನ್ನು ಶ್ರದ್ಧೆಯಿಂದ ಪ್ರತಿನಿತ್ಯ ಕೇಳುತ್ತಾ, ಬೇರೆಯವರಿಗೆ ಹಂಚಿಕೊಡುತ್ತಾ, ಬೈಬಲ್ ಕಾಲೇಜಲ್ಲಿ ಸೇರಿ ಕಲಿಯುವ, 24 ತಾಸು ಗ್ರೂಪುಗಳಲ್ಲಿ ಸೇರಿ ಪ್ರಾರ್ಥಿಸುವ ದೇವರೇ, ಪ್ರತಿನಿತ್ಯ ವಾಕ್ಯಗಳನ್ನು ಆಲಿಸಿ ಬೆಳೆಯುತ್ತಿರುವ, ಈಗೋ ಈ ಸೇವೆಗಾಗಿ ಪ್ರಾರ್ಥಿಸುತ್ತಿರುವ, ಈ ಸೇವೆಯ ಮೂಲಕ ಅಪ್ಪ ನಡೀಲಿಕ್ಕಿರುವ ಮುಂದಿನ ಕಾರ್ಯಗಳನ್ನು ನೆನೆಸಿ ಬೇಡುವ ಎಲ್ಲ ಭಕ್ತರನ್ನು ಆಶೀರ್ವದಿಸು. ನಾವು ಸಾಕ್ಷಿಗಳಾಗಿ ನಿನ್ನ ನಾಮ ಮಹತ್ತನ್ನು ಕಾಣುವಂಥವರಾಗಿ, ಒಬ್ಬೊಬ್ಬರು ಅಭಿಷೇಕ ಪಟ್ಟವರಾಗಿ ಇರುವುದಕ್ಕೆ ನೀನು ಸಹಾಯ ಮಾಡಿಕೊಡಪ್ಪ. ಯಾಕೆಂದರೆ ನೀನು ಆಶಾಭಂಗಪಡಿಸುವುದಿಲ್ಲ. ನಮ್ಮ ಉದ್ದೇಶಗಳನ್ನು ನೀನು ಕೆಳಗೆ ಬೀಳಿಸುವಂಥವನಲ್ಲ, ನೀನು ನೆರವೇರಿಸುವಂಥವನಾಗಿದ್ದಿ. ಈಗೋ ಈ ಸಣ್ಣ ಮಕ್ಕಳಿಗಾಗಿ ಇವರು ಪ್ರಾರ್ಥಿಸ್ತಾ ಇದ್ದಾರೆ, ಯವನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಗರ್ಭಫಲಕ್ಕಾಗಿ, ಮದುವೆಗಾಗಿ, ಜಾಬ್ಗಾಗಿ, ಸಾಲ ತೀರಿಸುವುದಕ್ಕಾಗಿ, ಶತ್ರುಗಳ ಬಾಧೆಯಿಂದ ಬಿಡುಗಡೆ ಆಗುವುದಕ್ಕಾಗಿ, ಅನಾರೋಗ್ಯದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಅಪ್ಪ, ಎಲ್ಲ ಶತ್ರುಗಳು ಅವರಿಗೆ ಹಾಕಿದ ಅಡ್ಡಿಗಳನ್ನು, ಅನ್ಯಾಯಗಳನ್ನು, ಕೋರ್ಟು ಕಚೇರಿಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಮಾರುವುದು, ಕೊಳ್ಳುವುದು, ವಿದೇಶ ಪ್ರಯಾಣಗಳು, ವೀಸಾ ಕಾರ್ಯಗಳು, ಕರ್ತನೇ ದೇವರೇ, ಅವರಿಗೆ ಬೇಕಾಗಿರುವಂಥ ಜಾಬ್ ಆಪರ್ಚುನಿಟೀಸ್ನ ಬಾಗಿಲುಗಳು ಎಲ್ಲವನ್ನು ತೆರೆದುಕೊಡ್ರಿ ಅಪ್ಪ. ನಂಬಿದ್ದಾರೆ, ಆಶಾಭಂಗವಾಗಬಾರದು. ನೀವೇ ಇವತ್ತು ನಮಗೆ ಹೇಳಿದ್ದೀರಿ, ಹೆದರಬೇಡ, ನಿನಗೆ ಎಂದಿಗೂ ಆಶಾಭಂಗವಾಗುವುದು ಆಗದು ಎಂಬುದಾಗಿ. ಆ ಮಾತಿನನ್ನು ನಂಬಿ ಹೋಗುತ್ತಿರುವ ಈ ಭಕ್ತರು ಯಾವುದೇ ವಿಚಾರದಲ್ಲಿ 1, 2 ಸಾರಿ, 3, 4, 5 ಸಾರಿ, 6 ಸಾರಿ, 7 ಸಾರಿ ಅವರು ಬಿದ್ದೋಗ್ಬೋದು, ಸೋತೋಗ್ಬೋದು, ಅನ್ಯಾಯ ಆಗ್ಬೋದು, ನೋವಾಗ್ಬೋದು. ಬಟ್ ಅವರು ಕಳ್ಕೊಂಡದಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಸೇರಿಸಿ ನೀವು ಅವರಿಗೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನಿನಗೆ ವಂದನೆ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮನ್ನೇ ನಿನ್ನ ಕರುಣಾಹಸ್ತಕ್ಕೆ ಕೊಡುತ್ತಾ, ಪ್ರಾರ್ಥಿಸಿದ ಪ್ರತಿಯೊಬ್ಬರನ್ನು, ಸೇರಿ ಬಂದ ಪ್ರತಿಯೊಬ್ಬರನ್ನು ನಿನ್ನ ಪರಲೋಕದ ಕೃಪಾಶೀರ್ವಾದಗಳಿಂದ ಅಭಿಷೇಕ ಮಾಡಿ ನಿಂತು ಇವರನ್ನು, ಇವರ ಮನೆಯನ್ನು ರೆಕ್ಕೆಗಳ ಮರೆಯಿಂದ ಮುಚ್ಚಿರಿ, ಹೋಗೋಣ ಬರೋಣಗಳನ್ನು ಆಶೀರ್ವದಿಸಿರಿ, ಇವರೆಲ್ಲ ಪ್ರಯತ್ನಗಳನ್ನು ಫಲಿಸುವಂತೆ ಮಾಡಿರಿ. ನಂಬಿ ಪ್ರಾರ್ಥಿಸಿದ ಪ್ರತಿ ದೇವಭಕ್ತರು ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ, ನಮ್ಮೆಲ್ಲರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಸಮಾಧಾನವು ನಿಮ್ಮೊಟ್ಟಿಗಿರಲಿ. ದೇವಾಶೀರ್ವಾದವು ನಿಮ್ಮನ್ನು ಹಿಂಬಾಲಿಸಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು. ಆಮೇನ್.